ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ದಾಲ್ ಪೌಡರ್ ತೋರಿಸ್ತಾ ಇದ್ದೀನಿ. ಇದನ್ನ ಪರ್ಪು ಪುಡಿ ಅಂತಾರೆ. ಆಂಧ್ರದಲ್ಲಿ ತುಂಬಾ ಫೇಮಸ್ ಆಂಧ್ರ ಪರ್ಪು ಪುಡಿ ಅಂತ. ನೋಡಿ, ಇದಕ್ಕೆ 3 ಥರದ್ದು ಬೇಳೆ ಎತ್ಕೊಂಡಿದ್ದೀನಿ. ಫಸ್ಟ್ ಇದು ಉರಿಗಡ್ಲೆ, ಇದು 1 ಬೌಲ್ ಫುಲ್ಲು ತಗೊಂಡಿದ್ದೀನಿ. ಮತ್ತೆ ತೊಗರಿ ಬೇಳೆ 1 ಬೌಲ್, ಮತ್ತೆ ಹೆಸರು ಬೇಳೆ 1 ಬೌಲ್, 3 ಸೇಮ್ ಬೌಲಲ್ಲಿ ತಗೊಂಡಿದ್ದೀನಿ. ಇದ್ರ ಮೇಲೆ ನೀವು 1 ಇಡಿ ಎಕ್ಸ್ಟ್ರಾ ಕಡಲೆ ಸೇರಿಸ್ಕೋಬಹುದು. ಉರಿಗಡ್ಲೆ 1 ಬೌಲ್ ತಗೊಂಡಿದ್ದೀನಿ. ಉರಿಗಡ್ಲೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋಬಹುದು. ಇದಕ್ಕೆ ಒಂದು 20 ರಿಂದ 30 ಚಿಲ್ಲೀಸ್ ತಗೊಂಡಿದ್ದೀನಿ, ಬ್ಯಾಡಿಗೆ ಮತ್ತೆ ಗುಂಟೂರು. ಮತ್ತೆ ಒಂದು 30 ರಿಂದ 40 ಎಸಳು ಬೆಳ್ಳುಳ್ಳಿ ಟೇಸ್ಟ್ ಈ ಪೌಡರ್ಗೆ. ಸ್ವಲ್ಪ ಜನ ಹಾಕಲ್ಲ, ನೀವು ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಪೌಡರು. ಸಿಪ್ಪೆ ತೆಗೆದಿರ ಹಾಗೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತೆ ಕಪ್ಪು ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಅದು 1 ಸ್ಪೂನ್ ತಗೊಂಡಿದ್ದೀನಿ, 1 ಬಿಗ್ ಸ್ಪೂನ್. ಮತ್ತೆ 1.5 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು, ಫ್ರೆಶ್ ಕರಿ ಲೀವ್ಸ್ ನಾನು ತಗೊಂಡಿದ್ದೀನಿ. ಒಂದು ಸ್ಟಿಂಗ್ ತಗೊಂಡಿದ್ದೀನಿ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತೆ ಇಂಗು ಬೇಕಾಗುತ್ತೆ, ಇಂಗು ಆಮೇಲೆ ಸೇರಿಸ್ಕೊಳ್ಳೋಣ. ಇವಾಗ ಈ ಪರ್ಪು ಪುಡಿ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒಂದು ತಿಕ್ಕಾಗಿರೋ ವೆಸಲ್ಸ್ ಇಟ್ಕೊಳ್ಳೋಣ. ನಾನು ಬಾಣಲೆ ಇಟ್ಕೊಂಡಿದ್ದೀನಿ, ತುಂಬಾ ತಿಕ್ಕಾಗಿದೆ. ಈ ಬೇಳೆಗಳನ್ನೆಲ್ಲ ಬಂದು ನಿಧಾನವಾಗಿ ಫ್ರೈ ಮಾಡಬೇಕು. ನೋಡಿ, ತೊಗರಿ ಬೇಳೆ ಫಸ್ಟ್ ತಗೊಂಡಿದ್ದೀನಿ. ನೀವು ಆಂಧ್ರ ಮೆಸ್ಗೆ ಹೋದ್ರೆ ಆಂಧ್ರ ಮೆಸ್ಸಲ್ಲೂ ಸಿಗುತ್ತೆ. ಆಂಧ್ರ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಇದ್ದೇ ಇರುತ್ತೆ. ತುಪ್ಪದ ಜೊತೆ ಬಿಸಿ ಅನ್ನಕ್ಕೆ ಪೌಡ್ರ್ ಕೊಡ್ತಾರೆ, ತುಪ್ಪನೂ ಹಾಕ್ತಾರೆ. ಅದೇ ತಿಂತಾ ಇರ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಇದನ್ನ ಮನೆಯಲ್ಲೇ ಯಾವ ತರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. 1 ಬೌಲು ತೋರ್ ದಾಲ್ ತಗೊಂಡಿದ್ದೀನಿ. ತಗೊಂಡು ನೀಟಾಗಿ ನಿಧಾನವಾಗಿ ಹುರ್ಕೋಬೇಕು. ಆತ್ರ ಪಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಂ ಮಾಡ್ಕೊಂಡು, ಬ್ಲ್ಯಾಕ್ ಆಗಬಾರ್ದು ಬೇಳೆ. ನೀಟಾಗಿ ಸ್ವಲ್ಪ ರೆಡ್ಡಿಶ್ ಆಗಿ ಈ ತರ ಚೇಂಜ್ ಆಗ್ಬೇಕು ಅಷ್ಟೇನೆ. ನೋಡಿ, ಎಲ್ಲೂ ಕಪ್ಪಾಗಿ ಒಂದು ಕೂಡ ಕಾಣ್ತಾ ಇಲ್ಲ. ನಿಧಾನವಾಗಿ ತಿಕ್ಕಾಗಿರೋ ಪಾತ್ರೆ ತಗೋಬೇಕು. ನೀವು ಈ ತರ ಮಾಡಿಟ್ಕೊಂಡ್ರೆ 1 ತಿಂಗಳು 2 ತಿಂಗಳು ಕೂಡ ಇಟ್ಕೋಬಹುದು. ಅಷ್ಟೇ ಟೇಸ್ಟಿ ಆಗಿರುತ್ತೆ. ನೀವು ಸೀಸ್ಬಿಟ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ, ಸೀದ್ ವಾಸನೆ ಹೊಡಿತಾ ಇರುತ್ತೆ. ನೋಡಿ, ಇದು ಆಗಿದೆ. ಇವಾಗ ಒಂದು 6 to 7 ಮಿನಿಟ್ಸ್ ಬೇಕೇ ಆಗುತ್ತೆ. ನೋಡಿ, ಒಂದು ಬ್ಲ್ಯಾಕ್ ಇಲ್ಲ, ಕಲರ್ ಟರ್ನ್ ಆಗಿದೆ. ಇವಾಗ ಹೆಸರು ಬೇಳೆ ಸೈಜಲ್ಲಿ ಚಿಕ್ಕದಿರೋದ್ರಿಂದ ಬೇಗ ಆಗುತ್ತೆ ಅನ್ಕೋಬೇಡಿ. ಇದು ಸ್ವಲ್ಪ ಏನಾದ್ರೂ ಸೀದು ಹೋಗ್ಬಿಡ್ತು ಅಂದ್ರೆ ಅದ್ರ ಸ್ಮೆಲ್ ತುಂಬಾ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಿಧಾನವಾಗಿ ಹುರ್ಕೊಳ್ಳಿ. ಬೇಳೆಗಿನ್ನ ಸ್ವಲ್ಪ ಬೇಗ ಆಗುತ್ತೆ, ಒಂದು 5 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ದಪ್ಪ ತಳೆ ಇರುವಾಗ ಮೀಡಿಯಂ ಅಲ್ಲಿ ಇಟ್ಕೊಂಡು ಈ ತರ ನೀವು ತಿರುಗಿಸ್ತಾ ಇರ್ಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನಿಧಾನ, ಆತರ ಬೀಳ್ಬಾರ್ದು. ಪೌಡ್ರು ರುಚಿಯಾಗಿ ಟೇಸ್ಟಿಯಾಗಿ ಬರಬೇಕು ಅಂದ್ರೆ ಆ ತರ ಹುರ್ಕೊಳ್ಳೋಣ. ಇವಾಗ ಅದನ್ನು ತೆಗೆದ್ಬಿಟ್ಟು ಕಡ್ಲೆನು ಬಂದು ಫ್ರೈಡ್ ಗ್ರಾಮ್ ಅಲ್ವಾ ಇದು, ಆಲ್ರೆಡಿ ಅದು ಮಾಡುವಾಗ್ಲೇನೆ ಇದು ಮಾಡಿರ್ತಾರೆ, ಒಂದು ಟೆಂಪ್ರೇಚರ್ ಇಟ್ಟು ಬೇಕ್ ಮಾಡಿರ್ತಾರೆ. 2 ನಿಮಿಷ ಹುರಿದ್ರೆ ಸಾಕು ಉರಿಗಡ್ಲೆ, ಅದಕ್ಕೆ ಉರಿಗಡ್ಲೆ ಅಂತ ಹೆಸರು. ಒಂದು 2-3 ನಿಮಿಷ ಸ್ವಲ್ಪ ಲೈಟ್ ಆಗಿ ಹಂಗ್ ಬಿಸಿಯಾಗಿ ಚೂರು ಕಲರ್ ಟರ್ನ್ ಆಗುವಾಗ ನಾವು ರಿಮೂವ್ ಮಾಡ್ಬೇಡ. ಎಲ್ಲ ಸೇಮ್ ಒಂದೇ ಗ್ಲಾಸ್ ತಗೊಂಡಿದ್ದೀನಿ. ಇದನ್ನ ಮಾತ್ರ ಬೇಕಾದ್ರೆ ನೀವು 1 ಇಡಿ ಎಕ್ಸ್ಟ್ರಾ ಹಾಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ಕಡ್ಲೆನ್ ಕೂಡ 2-3 ನಿಮಿಷ ಈ ತರ, ಬಾಣ್ಲಿ ತುಂಬಾ ಬಿಸಿ ಆಗಿದೆ ಅಲ್ವಾ, ಇದೇ ತರ ತಿರ್ಗಿಸ್ಬಿಟ್ಟು ಇವಾಗ ಅದನ್ನು ತಗೊಂಡ್ಬಿಡ್ತೀನಿ. ಎಲ್ಲಾನು ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ನಾನು. ತಟ್ಟೆನಲ್ಲಿ ಆರ್ಬೇಕಲ್ವಾ ಪೌಡ್ರ್ ಮಾಡ್ಬೇಕು ಅಂದ್ರೆ. ಇವಾಗ ನೆಕ್ಸ್ಟ್ ಅದೇ ಬಾಣ್ಲಿನ ಇಟ್ಕೊಂತಾ ಇದೀನಿ. ಇಟ್ಕೊಂಡು ಇವಾಗ ಜೀರಿಗೆ, ಮೆಣಸು, ನೋಡಿ ಈ ತರ ಯಾವುದು ಕಪ್ಪಾಗಿಲ್ಲ ಅಂದ್ರೆ ಕಲರ್ ಚೇಂಜ್ ಆಗಿದೆ. ಜೀರಿಗೆ, ಮೆಣಸು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ಅಷ್ಟೇ ನಿಧಾನವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಸಿಡಿವಾಗ ತೆಗೆದ್ಬಿಡಿ. ಎಲ್ಲ ಐಟಮ್ಗಳು ಅಷ್ಟೇನೆ. ನೀವು ಜಾಸ್ತಿ ಫ್ರೈ ಮಾಡಿದಾಗ, ಓವರ್ ಫ್ರೈ ಮಾಡಿದಾಗ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಗಮ್ ಅಂತ ಬರುವಾಗ ನೀವು ರಿಮೂವ್ ಮಾಡ್ಕೊಳ್ಳಿ. ನಾವೇನಾದ್ರು ಸಾಂಬಾರ್ ಮಾಡಿಲ್ಲ ಅಂದಾಗ ಅನ್ನ ಮಾತ್ರ ಮಾಡ್ಬಿಟ್ಟು ಈ ಪೌಡ್ರನ್ನ ಆಚೆನೆ ಇಟ್ಕೋಬಹುದು. ಆಚೆನೆ ಇರುತ್ತೆ, ಟೇಸ್ಟ್ ಏನು ಚೇಂಜ್ ಆಗಲ್ಲ, ಕೆಟ್ಟು ಹೋಗಲ್ಲ. ನಾವೆಲ್ಲ ಫ್ರೈ ಮಾಡಿರ್ತೀವಲ್ವಾ, ಇದನ್ನ ಪೌಡ್ರನ್ನ 1-2 ಸ್ಪೂನ್ ಪೌಡ್ರ್ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅಷ್ಟು ಸಖತ್ತಾಗಿರುತ್ತೆ. ನೀವು ಮಾಡಿ ನೋಡಿ, ಆನಂತರ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಪ್ಪ. ನೋಡಿ, ತುಂಬಾ ಜನ ತುಂಬಾ ತರ ಮಾಡ್ತಾರೆ. ಇದು ನನ್ನ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿ ನೋಡಿ ನಿಮಗೆ ತೋರಿಸ್ತಾ ಇರೋದು, ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. 1 ಸ್ಪೂನು ಮೆಣಸು, ಕಪ್ಪು ಮೆಣಸನ್ನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊಗೆ ಬರೋ ತರ ಆದಾಗ ಅದನ್ನ ರಿಮೂವ್ ಮಾಡಿಬಿಡಿ. ಅಲ್ಲಲ್ಲಿ ಸಿಡಿತಾ ಇದೆ ನೋಡಿ. ಇವಾಗ ಇದನ್ನು ರಿಮೂವ್ ಮಾಡ್ಕೊಂಡ್ಬಿಡೋಣ.
ತುಂಬ ಜನ ಕಡಲೆಬೇಳೆ ಯೂಸ್ ಮಾಡ್ತಾರೆ. ನೀವು ಈ ನಾನು ತೋರಿಸಿರೋ ರೀತಿನಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ರೆಸ್ಟೋರೆಂಟಲ್ಲಿ, ಮೆಸ್ಸಲ್ಲಿ, ಆಂಧ್ರ ಹೋಟೆಲ್ಗಳಲ್ಲಿ ತಿನ್ನೋ ಥರ ಇರುತ್ತೆ ನೋಡಿ. ಬ್ಯಾಡಗಿ ಚಿಲ್ಲೀಸ್ ಮತ್ತು ಗುಂಟೂರು ಚಿಲ್ಲೀಸ್ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನು 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ಕೂಡ ಸೇರಿಸ್ಕೊಂಡ್ರೆ ನಿಮಗೆ ಅನ್ನದಲ್ಲಿ ಮಿಕ್ಸ್ ಮಾಡಿದಾಗ ಕಲರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಕಾಶ್ಮೀರ್ ಕಲರ್ ಬರ್ತಲ್ವ, ಅದನ್ನು 1 ಸ್ಪೂನ್, ನಿಮಗೆ ಖಾರ ಏನಾದ್ರು ಕಮ್ಮಿ ಇದ್ದರೆ ಲಾಸ್ಟಲ್ಲೇ ಪೌಡರಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಕೂಡ ಅಷ್ಟೇ, ಕಮ್ಮಿ ಇದ್ದರೆ ಸೇರಿಸ್ಕೋಬೋದು, ಪೌಡರ್ ಸಾಲ್ಟ್ ಹಾಕಿ ನೋಡಿ. ಉಪ್ಪಲ್ಲಿ ತೇವಾಂಶ ಇರುತ್ತೆ ಅಂತ ನಾನು ಮೆಣಸಿನಕಾಯಿ ಜೊತೆನಲ್ಲೇ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಖಾರ ಇಷ್ಟು ಸಾಕಾಗಲಿಲ್ಲ ಅಂದರೆ ನೀವು ತಿಕ್ಕಾಲಲ್ಲಿ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಲರು ಚೆನ್ನಾಗಿರುತ್ತೆ. ರೈಸಲ್ಲಿ ಕಲಿಸಿದಾಗ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ. ಇವಾಗ ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕಲ್ವಾ, ಪೌಡ್ರ್ ಆಗಬೇಕು ಅಂದರೆ ನೋಡಿ. ಅದನ್ನು ತಿರುಗಿಸ್ಕೊತಾ ಇದ್ದೀನಿ, ನಿಧಾನಕ್ಕೆ ಮಾಡ್ಕೋಬೇಕು. ಇವಾಗ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿದ್ದೀನಿ, ಜಜ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು. ನಿಧಾನವಾಗಿ ಅದನ್ನ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಈ ಆಂಧ್ರ ಹೋಟೆಲ್ಗೆಲ್ಲ ಟೇಬಲ್ ಮೇಲೆ ಇರುತ್ತೆ, ಮತ್ತು ಮನೆಗಳಲ್ಲೂ ಅಷ್ಟೇ ಡೈನಿಂಗ್ ಟೇಬಲಲ್ಲಿ ಇದು ತೊಕ್ಕು, ಗೊಂಗೂರ ತೊಕ್ಕು, ಪಿಕ್ಕಲ್ಸ್ ಎಲ್ಲ ಟೇಬಲಲ್ಲೇ ಇರುತ್ತೆ. ಯಾವ್ದು ಬೇಕು ಅಂದರೆ ಅದನ್ನು ಹಾಕೊಂಡಿಟ್ಟು ಜಾಸ್ತಿ ಈ ಥರನ ಐಟಮ್ಗಳನ್ನೇ ಅವ್ರು ಮಾಡೋದು. ಸಾಂಬಾರ್ಗಿನ್ನ ಈ ಥರ ಪರ್ಪು ಪುಡಿ, ಗೊಂಗೂರ ಚಟ್ನಿ ಅದೆಲ್ಲ ಇಟ್ಟಿರ್ತಾರೆ ನೋಡಿ. ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ನೋಡಿ. ಈಗ ನನ್ನ ಬೇಳೆಗಳೆಲ್ಲ ಅದ್ರಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ. ಅದೇ ಬಿಸಿನಲ್ಲೆಲ್ಲ ಕ್ರಿಸ್ಪಿ ಆಗುತ್ತೆ. ನಂತರ ಇದನ್ನು ಸ್ಪೈಸ್ ಜಾರಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಗ್ರೈಂಡ್ ಮಾಡಿ ಇವಾಗ ನಿಮಗೆ ತೋರಿಸ್ತೀನಿ. ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ. ಸಾಲ್ಟು ಮತ್ತು ಖಾರ ಎರಡು ಆಪ್ಷನಲ್ಲು. ಖಾರಕ್ಕೆ ನೀವು ಖಾರ ಇರಲ್ಲ, ಅದು ಕಲರ್ ಬರುತ್ತೆ, ಕಾಶ್ಮೀರಿ ಚಿಲ್ಲಿ ಪೌಡರ್, ಅದನ್ನು ಸೇರಿಸ್ಕೊಳ್ಳಿ. ಖಾರ ಬೇಕು ಅಂದರೆ, ಮತ್ತು ಸಾಲ್ಟ್ ಬೇಕು ಅಂದರೆ ಸಾಲ್ಟ್ ಸೇರಿಸ್ಕೊಳ್ಳಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ನಾನು ಸ್ಪೈಸ್ ಜಾರಲ್ಲಿ ಹಾಕಿ ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ಲೈಟಾಗಿ ಇದಿರಬೇಕು, 90% ಆಗಬೇಕು, ತುಂಬ ನೈಸ್ ಮಾಡಬಾರ್ದು ನೋಡಿ. ಇಷ್ಟು ನೈಸ್ ಮಾಡ್ಕೋಬೇಕು. ನೀವು ಮಾಡಿ ನೋಡಿಪ್ಪ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿರೋ ಪೌಡ್ರು ದಾಲ್ ಪೌಡರ್, ಆಂಧ್ರ ಪರ್ಪು ಪುಡಿ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನನ್ನ ಚಾನಲಲ್ಲಿ. ನೀವು ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಥ್ಯಾಂಕ್ ಯು.